ತೆಂಗಿನ ಗರಿಯೇ ಇವರಿಗೆ ಮೇಲ್ಚಾವಣಿಯಾಗಿದೆ. ಬಿರುಕು ಬಿಟ್ಟ ಮಣ್ಣಿನ ಗೋಡೆಗಳೇ ಮನೆಯ ಆಧಾರ. ಸಿಎಂ ಸಿದ್ದು ತವರು ಜಿಲ್ಲೆಯಲ್ಲೇ ಬಡವರ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಗುಡಿಸಲು ಮುಕ್ತ ರಾಜ್ಯದ ಕನಸು ಇಲ್ಲಿ ಕನಸಾಗಿಯೇ ಉಳಿದಿರುವಂಥದ್ದು. ನಂಜನಗೂಡು ತಾಲೂಕಿನ ಬ್ಯಾಳರಹುಂಡಿ ಗ್ರಾಮದಲ್ಲಿನ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಅಧಿಕಾರಿಗಳು ಎಲ್ಲ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಏನೋ ಅನಿಸುತ್ತೆ. ಇನ್ನು 20 ವರ್ಷಗಳ ಹಿಂದೆ ಮಳೆಗೆ ಬಿದ್ದ ಮನೆಗೆ ಇನ್ನೂ ಪರಿಹಾರ ಕೊಡದ ಅಧಿಕಾರಿಗಳು. ಗ್ರಾಮದ ಸಿದ್ದಮ್ಮ ಎಂಬ ವೃದ್ಧೆ ವಾಸಿಸುವ ಮನೆ ಇದಾಗಿದೆ. ಇತ್ತ ಪರಿಹಾರವೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬ ಕಂಗಾಲಾಗಿರುವಂಥದ್ದು. ನಮಗೆ ಮನೆ ಕೊಡಿ, ಇಲ್ಲ ವಿಷ ಕೊಡಿ ಎನ್ನುತ್ತಿದ್ದಾರೆ ಸಂತ್ರಸ್ತರು. ಮುಂಬರುವ ಚುನಾವಣೆಯಲ್ಲಿ ಮತ ಹಾಕುವುದಿಲ್ಲ ಅಂತ ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ತೆಂಗಿನ ಗರಿಯೇ ಇವರಿಗೆ ಮೇಲ್ಚಾವಣಿಯಂತೆ ಆಗಿಬಿಟ್ಟಿದೆ. ಒಂದು ಕಡೆ ಬಿರುಕು ಬಿಟ್ಟ ಮಣ್ಣಿನ ಗೋಡೆಗಳ ಸಿಎಂ ಸಿದ್ದು ತವರು ಜಿಲ್ಲೆಯಲ್ಲಿ ಈ ಒಂದು ದೃಶ್ಯ ಕಂಡು ಬಂದಿದೆ. ಬಡವರ ಗೋಳು ಇಲ್ಲಿ ಕೇಳುವವರಿಲ್ಲ. ಗುಡಿಸಲು ಮುಕ್ತ ರಾಜ್ಯದ ಕನಸು ಇಲ್ಲಿ ಕನಸಾಗಿಯೇ ಉಳಿದುಬಿಟ್ಟಿದ ಅಂತ ಒಂದು ಕಡೆ ಪ್ರಶ್ನೆ ಉದ್ಭವವಾಗುತ್ತೆ. ಯಾಕಂದರೆ ಅಧಿಕಾರಿಗಳು ಇದ್ರೂ ಇಲ್ಲದಂತಾಗಿದೆ ಈ ಒಂದು ಹಳ್ಳಿಯಲ್ಲಿ. ನಂಜನಗೂಡು ತಾಲೂಕಿನ ಬ್ಯಾಳರಹುಂಡಿ ಗ್ರಾಮದಲ್ಲಿನ ಗೋಳು ಕೇಳುವವರ್ಯಾರು? ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ 20 ವರ್ಷಗಳ ಹಿಂದೆ ಮಳೆಗೆ ಬಿದ್ದ ಮನೆಗೆ ಇನ್ನೂ ಪರಿಹಾರನೇ ಕೊಟ್ಟಿಲ್ಲ ಅಲ್ಲಿನ ಅಧಿಕಾರಿಗಳು. ಗ್ರಾಮದ ಸಿದ್ದಮ್ಮ ಎಂಬ ವೃದ್ಧೆ ವಾಸಿಸುವ ಮನೆ ಇದಾಗಿದೆ. ಇತ್ತ ಪರಿಹಾರವೂ ಇಲ್ಲ, ಮನೆಯೂ ಇಲ್ಲ ಅಂತ ಕುಟುಂಬ ಕಂಗಾಲಾಗಿರುವಂಥದ್ದು. ನಮಗೆ ಮನೆ ಕೊಡಿ, ಇಲ್ಲ ವಿಷ ಕೊಡಿ ಎನ್ನುತ್ತಿದ್ದಾರೆ ಕುಟುಂಬದ ಸದಸ್ಯರು. ಮುಂಬರುವ ಚುನಾವಣೆಯಲ್ಲಿ ನಾವು ಮತನೂ ಹಾಕೋದಿಲ್ಲ, ನೀವು ವೋಟ್ ಕೇಳೋಕೆ ನಮ್ಮ ಮನೆಗೂ ಬರಬೇಡಿ ಅಂತ ಕೂಡ ಇಲ್ಲಿ ಕಿಡಿಕಾರಿದ್ದಾರೆ. ಊಟ ಮಾಡೋ ತಟ್ಟುಗಳು ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಮಳೆ ಬಂದರೆ ಗೋಡೆ ಬೀಳುತ್ತೆ, ಇಲ್ಲ ಚಾವಣಿ ಬೀಳುತ್ತೆ. ಆದರೆ ಚಾವಣಿ ಬಿದ್ದರೂ ಕೂಡ, ಗೋಡೆ ಬಿದ್ದರೂ ಕೂಡ ಯಾವುದೇ PDO ಬಂದು ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಈ ಒಂದು ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಏನು ಪರಿಹಾರ ಧನ ಅಂತ ಏನು ಕೊಡಲ್ಲ. ಯಾಕಂತಂದರೆ PDO ಅಲ್ಲಿ ಅಧಿಕಾರಿಗಳ ಯಾರಿರ್ತಾರೆ ಆ ಒಂದು ಅಧಿಕಾರದಲ್ಲಿರುವಂತಹ ಅಧಿಕಾರಿಯೊಬ್ಬರು ಈ ಒಂದು ನಿರ್ವಹಣೆ ಮಾಡಬೇಕಾಗುತ್ತೆ, ಪರಿಹಾರ ಧನವನ್ನು ಕೊಡಬೇಕಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಟ್ಟಿಲ್ಲ. ಆಮೇಲೆ ಇದು ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆಯ ಒಂದು ಭಾಗ ಆಗಿರುವಂಥದ್ದು. 2-3 ಸತಿ ಇದು ಮಾಡಿದ್ವು, ಒಂದು ಸತಿ ಬೈದರು. ಈಗ ಒಬ್ಬ ಪಾರ್ಟಿ ಬಿಲ್ಲೇ ತಗ ತಿನ್ಕೊಂಡಿದ್ದ ಒಬ್ಬ, ಇನ್ನೊಬ್ಬ ಏನು ಮಾಡ್ದೆ ಗೋಡ ಉಂಟ್ಕೊಳ್ಳೋದಕ್ಕೆ ನಮ್ಮ ಇಲ್ಲ ಹಾಕ್ಸೋಡಪ್ಪ ಅಂತಂದು ಇದು ಮಾಡ್ದು. ಬಿಲ್ನು ಹಾಕ್ಸ್ಕೊಂಡಿಲ್ಲ, ಗೋಡ ಉಂಟ್ಕದ 36,000 ರೂಪಾಯಿ ಬಂದಂತ ಮಲ್ಲಿಕಾರ್ಜುನ್ ಅಂತಂದ. ನಮ್ಮ 1 ರೂಪಾಯಿ ಸಿಮ್ ಇದು ಮಾಡಿಲ್ಲ ಸರ್. ಮನೆ ಭಾಗಿಯಾಗಿ ಒಂದು ಮನ ಮಾಡ್ಕೊಡಿ ಅಂತ ಇದು ಮಾಡ್ತಾವೆ. ಫಸ್ಟೇ 20,000 ಕೊಡಿ, 30,000 ಕೊಡಿ ಅಂತ ಇದು ಮಾಡ್ತಾವ್ರ. ನಮ್ಗೆ ಡೈರೆಕ್ಟು ನಮ್ಮ ದರ್ಶನ್ ಸಾಹೇಬ್ರೆ ನಮ್ಗೆ ನಮ್ಗೆ ಮಂಜೂರು ಮಾಡಿಕೊಡ್ಬೇಕು. ದುಡ್ಡು ಕಾಸು ನಮ್ಗೆ ಎಲ್ಲಿನ ಸರ ಅನ್ಸ ಫಸ್ಟೇ 20,000 ಕೊಡಿ, ಆರ್ಡರ್ ಕಾಪಿ ಬರೋಕ್ಕೂ ಮುಂಚೆನೇ 20,000 ಕೊಡಿ, 30,000 ಕೊಡಿ, ನಮ್ಮ ಖರ್ಚು ಕೊಡಿ ಅಂತ. ಈಗ ಇಷ್ಟು ಬಾಡ ಉಂಟ್ಕೊಂಡ್ರೆ ಅದಕ್ಕೆ 8,000 ರೂಪಾಯಿ ಇಸ್ಕೊತಿಂದ್ರ ಸರ್. ಇಂಜಿನಿಯರ್ಗೂ ಕೊಟ್ರ, ಅವನು ಮೆಂಬರ್ ಇದ್ನಲ್ಲ ಅವನು ಇಸ್ಕೊತಿದ್ದಾನೆ ಸರ್. ಈ ತರ ಪರಿಸ್ಥಿತಿ ಬಂದ ಸರ್. ಈಗ ಎಷ್ಟು ವರ್ಷದಿಂದ ಈ ಮನೇಲಿ ವಾಸ ಇದ್ದೀರಿ ನೀವು? ನಾವು ಇದು 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಇಲ್ಲಿ ಹಿಂದ್ಗಡ ಮನೆಯಿಂದ ಬಿಲ್ನೇ ತಗ ತಿನ್ಕೊಂಡ್ರು. ನನ್ನ ಸ್ವಂತ ದುಡ್ಲಿ ಹಿಂದ್ಗಡ ಶುರು ಮಾಡ್ಕೊಂಡು ಈ ತರ ಅಲ್ಲಿ ಹೋಗಿ ಕೇಳೋರಿಲ್ಲ ಮಾಡೋರಿಲ್ಲ ಅಂದ್ಬಿಟ್ಟು ಹೋಗಿ ಫೋರ್ಜರಿ ಸೈನ್ ಐತಲ್ಲ ಆಗ ಬಿಲ್ ಒಳ್ಳೆ ಮಳೆಯಲ್ಲಿ ಗೋಡ್ಗುಂಟ್ಗತ್ತು 20 ವರ್ಷ ದಂಡೆ ಆಯ್ತು. ಇದರಲ್ಲೇ ವಾಸ ಮಾಡ್ತೀನಿ, ಯಾರು ಮನೆ ಹಾಕೊಡೋದಿಲ್ಲ. ಅದಕ್ಕೆ ಎಷ್ಟೊಂದು ಬಿದ್ಕೊಳ್ಳೋದೇ ಏನಾದ್ರು ಮಾತ್ರ ಇರೋದು ಗೊತ್ತಿಲ್ಲ ನಂಗೆ. ಈ ಥರ ಪರಿಸ್ಥಿತಿ ಇಲ್ಲ. ಏನು ಮಾಡೋ ಸಹ ನಾವು ಗೆದ್ದವರು ಹಾಕೊಂಡಿಲ್ಲ, ಓಟ್ ಹಾಕ್ತವ್ರು ಹಾಕ್ತಿಲ್ಲ. ಇದರಲ್ಲೇ ಸುಮಾರು ಮಾಡ್ಕೊಂಡು ಹೋಗ್ತೀನಿ.
ಆವಾಸವ್ರು ಮಡಿಕಬಡಿ ಬಾಳ್ ಬಿಕ್ಕತಾವ ಅಂತಾರ. ದೇವ್ರೇ ಗತಿ, ನಾವೇನು ಮಾಡೋ ಇನ್ಯಾರು ಇಟ್ಕೊಂಡು ನಿಚ್ಚ ಕೊಟ್ಟಾರೆ ನಮ್ಗೆ ಅಂತ ಜಮೀನು ದಿವಸ ಪಂಚಾಯತಿಗೆ ಮಳ್ಳಿ ಪಂಚಾಯತಿ ಕೊಟ್ಟಾರ. ಏನು ಹೇಳ್ತಾ ಇದ್ದಾರೆ? ನವಲೂರು ಮಳ್ಳಿ ಪಂಚಾಯತಿ ಏನು ಹೇಳಿದ್ರು ಅವರು? ಅವರ ಮಾಡಿಸ್ತೀವಿ ಅಂತಂದಾರ. ಎಷ್ಟು ವರ್ಷ ಆಗಿದ್ದು ಕೊಟ್ಟು? 5 ಸತಿ ಸಹ ಕೊಟ್ಟಿರೋದು. 5 ಸತಿ